ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಹಾಸನ ನಗರ ಪಾಲಿಕೆ ಎಇಇ ಮನೆ ಮೇಲೆ ಲೋಕ ದಾಳಿ ಮಾಡಲಾಗಿದೆ. ಬಾಗಿಲು ತೆರೆಯದೆ ಎಡಬ್ಲ್ಯೂ ಸತ್ಯನಾರಾಯಣ ಕಳ್ಳಾಟ. ಮನೆ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅಧಿಕಾರಿಗಳು. ಕಾಲಿಂಗ್ ಬೆಲ್ ಹೊಡೆದಿದ್ದಾರೆ. ಒಳಗಿದ್ದವರಿಗೆ ಹಾಡ್ ಹಗಲು ಬೆವರು. ಹಾಸನ ನಗರ ಪಾಲಿಕೆ ಎಡಬ್ಲ್ಯೂ ಮನೆ ಮೇಲೆ ಲೋಕ ರೇಡ್. ಬಾಗಿಲು ತೆರೆಯದೆ ಎಡಬ್ಲ್ಯೂ ಸತ್ಯನಾರಾಯಣ ಕಳ್ಳಾಟ. ಗಂಟೆಗಟ್ಟಲೆ ಬಾಗಿಲಲ್ಲೇ ಕಾಯ್ದ ಅಧಿಕಾರಿಗಳು. ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ದಾಳಿ. ಬೆಳಗ್ಗೆ 5:15ಕ್ಕೆ ದಾಳಿ ನಡೆಸಿದ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಲೋಕಾಧಿಕಾರಿಗಳು ಬರುತ್ತಿದ್ದಂತೆ ಮನೆಯ ಲೈಟ್ ಆಫ್. ಬಾಗಿಲು ತೆರೆಯದೆ ಅಧಿಕಾರಿಗಳನ್ನೇ ಸತಾಯಿಸಿದ ಸತ್ಯನಾರಾಯಣ. ಮನೆ ಬಾಗಿಲು ತೆಗೆಸಲು ಲೋಕಾಯುಕ್ತ ಅಧಿಕಾರಿಗಳು ಹರಸಾಹಸ ಪಡಬೇಕಾಗಿ ಬಂತು. ಅಧಿಕಾರಿ ಸತ್ಯನಾರಾಯಣ ಫೋನ್ ಸ್ವಿಚ್ ಆಫ್. ಅಲ್ಲೇ ನಿಂತ್ಕೊಂಡು ಫೋನ್ ಮಾಡಿದ್ದಾರೆ, ಸ್ವಿಚ್ ಆಫ್. ಸ್ಥಳಕ್ಕೆ ಲೋಕಾಯುಕ್ತ ಎಸ್ಪಿ ನಂದಿನಿ ಭೇಟಿ. 3 ಗಂಟೆ ಬಳಿಕ ಬಾಗಿಲು ತೆರೆದ ಅಧಿಕಾರಿ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕು. ಆ 3 ಅವರ್ ಕಾದು ಕೂತ್ರಂತೆ ಅಧಿಕಾರಿಗಳು. ಲೋಕಾಯುಕ್ತರು ಇವತ್ತು ರೇಡ್ ಮಾಡಿದ್ರು ಸತ್ಯನಾರಾಯಣ ಅವರ ಮನೆಯಲ್ಲಿ. ಅಧಿಕಾರಿ ಆತ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಬರ್ತಾ ಇದ್ದ ಹಾಗೆ ಮನೆಯ ಲೈಟ್ ಆಫ್. ಅಲ್ಲಿವರೆಗೂ ಉರಿತಿದ್ದಂತಹ ಲೈಟು ಆಫ್. ಅದಾದ ನಂತರ ಪಾಪ ಅಧಿಕಾರಿಗಳು ಬಾಗಿಲಲ್ಲಿ ನಿಂತ್ಕೊಂಡು ಸಾಮಾನ್ಯವಾಗಿ ಒಂದು 3 ಬಾರಿ ಕಾಲಿಂಗ್ ಬೆಲ್ಲೆಲ್ಲ ಹೊಡಿತಾರೆ. ಅದಕ್ಕಿಂತ ವಿಪರೀತವಾಗಿ ಹೊಡೆಯೋದಕ್ಕೆ ಯಾರಿಗೂ ಮನಸ್ಸೇ ಬರೋದಿಲ್ಲ, ಕಳ್ಳನಿಗೂ ಮನಸ್ಸು ಬರೋದಿಲ್ಲ. ಸೊ ಬಾಗಿಲು ತೆರೆಯದನ್ನು ಗಮನಿಸಿದ ಅಧಿಕಾರಿಗಳು ಅಲ್ಲೇ ನಿಂತ್ಕೊಂಡ್ರು. ಇನ್ನು ಹೊಡೆದುಬಿಟ್ಟು ಒಳಗೋಗೋದಕ್ಕೇನು ರೇಡ್ಸ್ಗಳಿರೋದಿಲ್ಲ. ಅದಕ್ಕೆ ಅದರದೇ ಆದಂಥ ರೀತಿ ರಿವಾಜುಗಳಿದ್ದಾವೆ. ಆ ಸಂದರ್ಭಗಳಲ್ಲಿ ಒಡೆದು ಒಳಗೆ ಹೋಗಬಹುದೇ ಹೊರತಾಗಿ ವಾಸ ಇರುವ ಮನೆಯನ್ನು ಒಡೆದು ಹೋಗಲಿಕ್ಕೆ ಅವಕಾಶಗಳಿರೋದಿಲ್ಲ. ಹಾಗಾಗಿ ಅವರು ಅಲ್ಲೇ ನಿಂತ್ಕೊಂಡ್ರು. 3 ಗಂಟೆಗಳ ಕಾಲ ನಿರಂತರವಾಗಿ ಕಾಯಿಸಿ ಅದಾದ ನಂತರ ಸತ್ಯನಾರಾಯಣ ಮಲಗಿದ್ದ ಬೆಡ್ನಿಂದ ಎದ್ರಂತೆ. ಅದಾದ ನಂತರ ಬಾಗಿಲು ತೆರೆದ್ರು. ಎಡಬ್ಲ್ಯೂ ಸತ್ಯನಾರಾಯಣನ ಕಳ್ಳಾಟ. ಗಂಟೆಗಟ್ಟಲೆ ಬಾಗಿಲಲ್ಲೇ ಕಾಯ್ದು ಸುಸ್ತಾದ ಅಧಿಕಾರಿಗಳು. ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ದಾಳಿ. ಇನ್ನು ಬೆಳಗ್ಗೆ 5:15ಕ್ಕೆ ದಾಳಿ ನಡೆಸಿದ ಅಧಿಕಾರಿಗಳು. ಲೋಕಾಧಿಕಾರಿಗಳು ಬರ್ತಾ ಇದ್ದ ಹಾಗೆ ಮನೆಯ ಲೈಟ್ ಆಫ್ ಆಯಿತು. ಬಾಗಿಲು ತೆರೆಯದೆ ಅಧಿಕಾರಿಗಳನ್ನು ಸತಾಯಿಸಿದ ಸತ್ಯನಾರಾಯಣ. ಮನೆ ಬಾಗಿಲು ತೆಗೆಸಲು ಲೋಕಾಯುಕ್ತ ಅಧಿಕಾರಿಗಳು ಹರಸಾಹಸ. ಅಧಿಕಾರಿ ಸತ್ಯನಾರಾಯಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಸ್ಥಳಕ್ಕೆ ಲೋಕಾಯುಕ್ತ ಎಸ್ಪಿ ನಂದಿನಿಯೂ ಕೂಡ ಭೇಟಿ ಕೊಟ್ಟರು. 3 ಗಂಟೆಗಳ ಕಾಲ ಕಾದ ನಂತರ ಬಳಿಕ ಸತ್ಯನಾರಾಯಣ ಎದ್ದು ಬಾಗಿಲು ತೆರೆದ ಅಧಿಕಾರಿ. ಸೊ ಲೋಕಾಯುಕ್ತರು ಪಾಪ ಅವ್ರು ಬಂದ ಕೆಲಸ ಮುಗಿಸ್ಕೊಂಡು ಹೋಗೋ ಟೈಮ್ ಆಗಿತ್ತು 3 ಗಂಟೆ. ಆ 3 ಗಂಟೆ ನಂತರವಷ್ಟೇ ಆ ಬಾಗಿಲು ತೆರೆದು ಕಾರ್ಯಾಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಸಂಬಂಧಪಟ್ಟ ಹಾಗೆ ದಾಖಲೆಗಳ ಪರಿಶೀಲನೆಗಳಾಗ್ತಾ ಇದೆ. ಅಲ್ಲಿ ಸಿಕ್ಕಿದ ನಗದು ಎಲ್ಲವೂ ಕೂಡ ಈಗ ವಶಪಡಿಸಿಕೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥವಾದಂಥ ದಾಖಲೆಯನ್ನು ತೋರಿಸಿದ್ರೆ ಸತ್ಯನಾರಾಯಣ ಹೆಸರಿಗೂ ಕೂಡ ಸೂಕ್ತವಾದಂತಹ ಅರ್ಥಗಳು ಬರ್ತವೆ. ಇಲ್ಲದಿದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೆನಾಲ್ಟಿ ಮತ್ತೊಂದು ಮಗದೊಂದು ಎಲ್ಲ ರೀತಿ ರಿವಾಜುಗಳು ಕೂಡ ಆಗ್ತವೆ. ಬೆಳಗ್ಗೆ 5:15ಕ್ಕೆ ಬೆಳಗಿನ ಜಾವ ಅದು. ಆ ಸಂದರ್ಭದಲ್ಲಿ ಲೋಕ ರೇಡ್ ಮಾಡಿರುವಂತಹದ್ದು ಖಚಿತ ಮಾಹಿತಿಯನ್ನಾಧರಿಸಿ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ. ಸ್ಥಳಕ್ಕೆ ಲೋಕಾಯುಕ್ತ ಎಸ್ಪಿಯ ನೇತೃತ್ವದಲ್ಲಿ ದಾಳಿಯಾಗಿರುವಂತಹದ್ದು. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳ ನಿವಾಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.